ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಮಿನಿ ಲಾಲ್ಬಾಗಲ್ಲಿದ್ದೀನಿ. ಮಿನಿ ಲಾಲ್ಬಾಗ್ ಇದೆಯಾ? ಹೌದು, ದೊಡ್ಡಸಾಗೆರೆ ಎಂಬ ಗ್ರಾಮದಲ್ಲಿ ಮಿನಿ ಲಾಲ್ಬಾಗ್ ಇದೆ. ಹಾಗಾದರೆ ಈ ದೊಡ್ಡಸಾಗೆರೆ ಎಂಬ ಗ್ರಾಮ ಎಲ್ಲಿದೆ ಅಂತ ಹೇಳಿದ್ರೆ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆಯಲ್ಲಿ ಈ ಒಂದು ದೊಡ್ಡಸಾಗೆರೆ ಗ್ರಾಮ ಇದೆ. ಇಲ್ಲಿನ ಎಲ್ಲ ಸುತ್ತಮುತ್ತ ಜನಗಳು ಕೂಡ ಸೇರಿ ಈ ಒಂದು ಸುಂದರ ತಾಣಕ್ಕೆ ಇಟ್ಟಿರ್ತಕ್ಕಂಥ ಹೆಸರು ಮಿನಿ ಲಾಲ್ಬಾಗ್. ಹಾಗಾದರೆ ಈ ಮಿನಿ ಲಾಲ್ಬಾಗಲ್ಲಿ ಏನೆಲ್ಲ ಇದೆ, ಎಷ್ಟೆಲ್ಲ ವೆರೈಟೀಸ್ ಆಫ್ ಪ್ಲಾಂಟ್ಸ್, ಟ್ರೀಸ್, ಫ್ಲವರ್ಸ್ ಇದೆ ಅಂತ ಹೇಳಿ ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೊರಟಿದ್ದೀನಿ. ಬನ್ನಿ ನನ್ನ ಜೊತೆ, ನೀವೆಲ್ಲ ಕೂಡ ನೋಡಿ ನಿಮ್ಮ ಕಣ್ಣನ್ನು ತಂಪಾಗಿಸ್ಕೊಳ್ಳಿ. ಬನ್ನಿ ನೋಡಿ, ಈ ಥರದ್ದೆಲ್ಲ ಶೇಪ್ ನೋಡಿ, ಯಾವ ರೀತಿ ಕಟ್ಟಿಂಗ್ ಇದೆ, ಆ ಒಂದು ಸ್ಕಿಲ್ ನೋಡಿ, ಎಷ್ಟು ಚೆನ್ನಾಗಿ ಶೇಪ್ನ ಕೂರಿಸಿ ಇವರು ಪ್ಲ್ಯಾಂಟ್ನ ಎಲ್ಲ ಇಲ್ಲಿ ಪ್ಲ್ಯಾಂಟ್ ಮಾಡಿದ್ದಾರೆ ಅಂತ ಹೇಳಿ. ನೀವು ಬ್ಯಾಕ್ ಸೈಡ್ ಕೂಡ ನೋಡಬಹುದು ಎಷ್ಟೆಲ್ಲ ಇದೆ ಅಂತೇಳಿ. ಹಾಗೆಯೇ ಅಲ್ಲಿ ಬಿಲ್ಡಿಂಗ್ನ ನೋಡ್ಬೋದು. 4 ಅಂತಸ್ತಿನ ಕಟ್ಟಡ ಅಂತ ಹೇಳಿ ನನಗೆ ಹೇಳಿದ್ದಾರೆ. ಹಾಗೆ ಅದ್ರ ಮೇಲೆ CC ಕ್ಯಾಮ್ರಾ ಎಲ್ಲ ಕವರ್ ಅಪ್ ಆಗಿದೆ. ಈ ಬಿಲ್ಡಿಂಗ್ ಎಂಟ್ರೆನ್ಸ್ ಹೇಗಿದೆ ಅಂತ ಹೇಳಿ ನೋಡ್ತೀನಿ, ಬನ್ನಿ. ಆಗಲೇ ಏನು ತೋರಿಸ್ದೆ ಅದು ಇಲ್ಲಿ ವೀಕ್ಷಣ ಗೋಪುರ ಅಂತ ಹೇಳಿದರೆ. ಹಾಗೆಯೇ ಮತ್ತು ಮಾಹಿತಿ ಕೇಂದ್ರ, ವ್ಯೂ ಟವರ್ ಆ್ಯಂಡ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಹೇಳಿ ಇಲ್ಲಿ ಸೂಚನಾ ಫಲಕವನ್ನು ಹಾಕಿದ್ದಾರೆ. ಹಾಗೆಯೇ ಇಲ್ಲಿ ನೋಡಿ, ಡಾಕ್ಟರ್ MH ಮರಿಗೌಡ ರಾಷ್ಟ್ರೀಯ ಸಸ್ಯಶಾಸ್ತ್ರೀಯ ತೋಟ ದೊಡ್ಡಸಾಗೆರೆ ಅಂತ ಹೇಳಿದ್ದಾರೆ. ಸೊ ಇದು ಒಂದು ನಮ್ಮ ಗ್ರಾಮಕ್ಕೆ, ದೊಡ್ಡಸಾಗೆರೆ ಎಂಬ ಪುಟ್ಟ ಗ್ರಾಮಕ್ಕೆ ಇರ್ತಕ್ಕಂಥ ಹೆಮ್ಮೆಯ ವಿಚಾರ ಅಂತಲೇ ಹೇಳಬಹುದು. ರಸ್ತೆ ಹೇಗೆ ಮಾಡಿದ್ದಾರೆ ಅಂತ ಹೇಳಿ, ಸೊ ಅಲ್ಲಿ ಒಂದು ಪಾಯಿಂಟ್ ಇದೆ, ಹಾಗೆ ಇಲ್ಲಿ ಒಂದಿದೆ. ಒಟ್ಟು ಇಲ್ಲಿ 4 ಪಾಯಿಂಟ್ ಮಾಡಿದ್ದಾರೆ. ಈ ಥರ ಸಾವಿರಾರು ನೀರಿನ ವ್ಯವಸ್ಥೆ ಸಸ್ಯಗಳಿಗೋಸ್ಕರವೇ ಇಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿ ನೋಡಿ ಯಾವ ರೀತಿಯ ಸ್ಟೋನ್ನ ಯೂಸ್ ಮಾಡಿ ಬಿಲ್ಟ್ ಮಾಡಿದ್ದಾರೆ. ಅದು ಜಸ್ಟ್ ವಾಲ್, ಈ ಒಂದು ಎಂಟ್ರೆನ್ಸ್ ಏನಿದೆ ಅದಕ್ಕೆ ಕಟ್ಟಿರ್ತಕ್ಕಂಥ ಒಂದು ಎಂಟ್ರೆನ್ಸ್ ವಾಲ್ ಅಂತಲೇ ಹೇಳ್ಬೋದು. ಆ ರೀತಿಯ ಒಂದು ಸ್ಟೋನ್ಸ್ನ ಯೂಸ್ ಮಾಡಿದ್ದಾರೆ. ನೋಡಿ ಯಾವ ರೀತಿಯ ಪ್ಲ್ಯಾಂಟ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ. ಖಂಡಿತವಾಗ್ಲೂ ಇದರ ಹೆಸರೆಲ್ಲ ನಮಗೆ ಗೊತ್ತಿಲ್ಲ. ಬಹುಶಃ ವೀಕ್ಷಕರಿಗೆ ಯಾರಿಗಾದ್ರೂ ಈ ಗಾರ್ಡನಿಂಗ್ ಆ ಒಂದು ಪೋಸ್ಟಲ್ಲಿ ಇರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಸೊ ಇಲ್ಲಿ ನೀವು ಈ ಥರ ಪ್ಲ್ಯಾಂಟ್ ನೋಡಿದ್ರೆ ನೆಕ್ಸ್ಟ್ ಬೇರೆ ಥರ ಪ್ಲ್ಯಾಂಟ್ನ ತೋರಿಸ್ತೀನಿ ಇರಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಈ ಪ್ಲ್ಯಾಂಟ್ಸ್ ಎಲ್ಲ ಕೂಡ ತುಂಬ ವೆರೈಟೀಸ್ ಇದೆ. ಈ ಥರದ್ದು ಸಾವಿರಾರು ವೆರೈಟೀಸ್ ಇದೆ. ತುಂಬ ಚೆನ್ನಾಗಿದೆ ನೋಡಬೇಕು ಅಂತ ಹೇಳಿದ್ರೆ. ಅದಕ್ಕೋಸ್ಕರನೇ ಇಲ್ಲಿ ಎಷ್ಟೋ ಎಕರೆ, ಬಟ್ ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಎಕರೆಯಲ್ಲಿ ಇದು ನಿರ್ಮಾಣಗೊಂಡಿದೆ ಅಂತ ಹೇಳಿ. ಪ್ರಸ್ತುತ ಇದು ಫುಲ್ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಚಾಲ್ತಿಯಲ್ಲಿದೆ ಕೂಡ. ಸ್ಟಿಲ್ ಪ್ರೋಗ್ರೆಸ್ಸಿಂಗಲ್ಲಿದೆ. ವರ್ಕರ್ಸ್ನೆಲ್ಲ ಇಟ್ಟು ತುಂಬ ವರ್ಕ್ ಮಾಡಿಸ್ತಾ ಇದ್ದಾರೆ. ನೋಡಿ, ಇದು ಸರ್ಕಾರದಿಂದ ಮಾನ್ಯತೆ ಕೂಡ ಪಡೆದಿದೆ. ಸೊ ತುಂಬ ಈ ಥರದ ವೆರೈಟೀಸ್ ನಾವು ಪ್ಲ್ಯಾಂಟ್ಸ್ಗಳನ್ನೆಲ್ಲ ನೋಡ್ತಾ ಹೋಗ್ಬೋದು. ಇದೆಲ್ಲ ಕಾಂಪೌಂಡು ಹೇಗಿದೆ ನೋಡಿ. ಇದು ಒಂದು ಡಿಫ್ರೆಂಟ್ ಟ್ರೀಸ್, ಬಟ್ ಗೊತ್ತಿಲ್ಲ, ಅದರೆಲ್ಲ ನೇಮ್ಸ್ ಎಲ್ಲ ನಮಗೆ ಗೊತ್ತಿಲ್ಲ. ಎಷ್ಟೋ ಔಷಧೀಯ ಮೂಲಿಕೆಗಳು ಇಲ್ಲಿ ಸಿಗ್ತವೆ ನಮಗೆ. ತುಂಬಾ ಸಂತೋಷವಾದಂತಹ ವಿಚಾರ ಇದೆಲ್ಲ. ರೀತಿಯ ಟ್ರೀಸ್ಗಳಾಗಿರ್ಬೋದು, ಆ ಥರ ನೋಡಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫ್ಲವರ್ಸ್ಗಳಾಗಿರ್ಬೋದು, ಅದೆಲ್ಲ ಬೇರೆ ಕಡೆಯಿಂದ ಕೂಡ ಇಲ್ಲಿ ತಂದು ನೆಟ್ಟಿರ್ತಕ್ಕಂಥದ್ದು. ನೀವು ನೋಡಿರ್ಬೋದು ಎಲ್ಲಿಗೆ ದಾರಿ ಅಂತ ಹೇಳಿ. ಗುಲಾಬಿ ವನ, ಸಸ್ಯ ಪ್ರತಿಕೃತಿ ವನ, ಹಾಗೆ ಕೌತುಕ ವನಕ್ಕೆ ಇಲ್ಲಿಂದ ದಾರಿ ಇದೆ. ಹಾಗೆ ಹೋಗ್ತಾ ಇಲ್ಲಿ ಒಂದಷ್ಟು ಫ್ಲವರ್ಸ್ ಮತ್ತು ಟ್ರೀಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಅಮೇಝಿಂಗ್ ಅಲ್ಲ, ಎಷ್ಟು ತುಂಬ ಚೆನ್ನಾಗಿ ನೆಟ್ಟಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಅಷ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. हुआ रोजा हुआ हुआ ನನ್ನ ಜೀವ, हुआ ಮಲ್ಲಿಗೆ हुआ हुआ ನನ್ನ ಜೀವ, ಭೂಮಿಗೆ ಹೂವೆ ಸಿಕ್ಕಾಗ ಭೂಮಿಲಿ ಪ್ರೀತಿಗೆ ಹೆಣ್ಣು ತಾನೆ ಸಿಂಗಾರ. हुआ
ರೋಜ ಹೂವ ಹೂವ ನನ್ನ ಜೀವ ಹೂವ ಮಲ್ಲಿಗೆ ಹೂವ. ಈ ಮರ ಯಾವುದು ಅಂತ ಹೇಳಿದ್ರೆ ಲಿಪ್ಸ್ಟಿಕ್. ಈಗ ಎಲ್ಲ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗಿರೋದು ಅಂತ ಹೇಳಿದ್ರೆ ಲಿಪ್ಸ್ಟಿಕ್. ಸೊ ಇದು ನ್ಯಾಚುರಲ್ ಆಗಿ ಬೆಳೆಸಿರ್ತಕ್ಕಂಥದ್ದು. ಇದನ್ನು ನಾವು ನ್ಯಾಚುರಲ್ ಲಿಪ್ಸ್ಟಿಕ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬಿಡ್ತಕ್ಕಂಥ ಈ ಒಂದು ಕಾಯಿ ಏನಿದೆ, ಇದ್ರ ಒಳಗಡೆ ಒಂದಷ್ಟು ಬೀಜಗಳಿರುತ್ತೆ. ಸೊ ಅದನ್ನು ಬಳಸಿ ಲಿಪ್ಸ್ಟಿಕ್ ಮಾಡ್ತಕ್ಕಂಥದ್ದು. ನೀವು ಸ್ವಲ್ಪ ಹತ್ರ ಬಂದರೆ, ಕ್ಯಾಮ್ರಾ ಸ್ವಲ್ಪ ಹತ್ರ ಬಂದರೆ ನಾನು ತೋರಿಸ್ತೀನಿ. ಇದು ಲಿಪ್ಸ್ಟಿಕ್ ಮರ ಅಂತ ಹೇಳ್ತೀವಿ. ಇದು ಇನ್ನೊಂದು ವಿಡಿಯೋ ಮಾಡಿ. ಗಾಳಿ ಗಾಳಿ ತಂಪು ಗಾಳಿ ಇದೆ. ಇಷ್ಟು ಎಕರೆ ನಾವು ಓಡಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಮಾತಲ್ವೇ ಅಲ್ಲ, ಖಂಡಿತವಾಗ್ಲೂ ಟಯರ್ಡ್ ಆಗೇ ಆಗ್ತೀವಿ. ಅದಕ್ಕೋಸ್ಕರನೇ ಈ ಥರ ನಮಗೆ ಕುತ್ಕೊಳ್ಳೋದಕ್ಕೋಸ್ಕರ ವ್ಯವಸ್ಥೆನ ಮಾಡಿದ್ದಾರೆ. ಇಷ್ಟೇ, ಇದು ಒಂದೇ ವ್ಯವಸ್ಥೆನ ಖಂಡಿತ ಅಲ್ಲ, ಈ ಥರದ ವ್ಯವಸ್ಥೆ ಸುಮಾರು ಮಾಡಿದ್ದಾರೆ. ಬಟ್ ಈಗ ಅಲ್ಲೆಲ್ಲ ಓಡಾಡಿ ತೋರಿಸೋದಕ್ಕಾಗಲ್ಲ. ಬಟ್ ತುಂಬ ವ್ಯವಸ್ಥೆ ಈ ಥರದ್ದು ಮಾಡಿದ್ದಾರೆ. ಖಂಡಿತವಾಗ್ಲೂ ಈ ವರ್ಕ್ ಕಂಪ್ಲೀಟ್ ಆದಮೇಲೆ ಹಲವಾರು ಕಡೆಯಿಂದ ವೀಕ್ಷಕರು 100% ಬಂದೇ ಬರ್ತಾರೆ. ಸೊ ಅವ್ರಿಗೆ ಬಂದಾಗ ಯಾವ ಪ್ಲೇಸಲ್ಲಿ ಏನಿದೆ ಅಂತ ಹೇಳಿ ಗೊತ್ತಾಗಬೇಕು ಅಂತ ಹೇಳಿದ್ರೆ ಈ ರೀತಿ ನಮಗೆ ಡೈರೆಕ್ಷನ್ನ ಕೊಟ್ಟಿದ್ದಾರೆ. ಪ್ರವೇಶ ದ್ವಾರ, ಎಂಟ್ರೆನ್ಸ್ ಪ್ಲಾಜಾ, ಹಾಗೆ ತಾಳೆವನ, ಪಾಲ್ಮಿಟಮ್, ಮಂದೆಲೆ ವನ, ಕ್ಯಾಕ್ಟಸ್ ಗಾರ್ಡನ್ ಇದೆಲ್ಲವೂ ಕೂಡ ಇದೆ. ಸೊ ಇದೆಲ್ಲ ಒಂದೊಂದು ತುಣುಕು ಅಷ್ಟೇ ತೋರಿಸ್ತಾ ಇರೋದು, ತುಂಬ ದೊಡ್ಡ ಮಟ್ಟದಲ್ಲಿದೆ. ಹಾಗೆ ನೋಡಿ, ಇಲ್ಲಿ ಫ್ಲವರ್ ವ್ಯಾಲಿ, ಮೆಡಿಸಿನಲ್ ಗಾರ್ಡನ್, ಹಾಗೆ ರೆಸ್ಟ್ ರೂಮ್ ವ್ಯವಸ್ಥೆ ಕೂಡ ಇದೆ. ಅದಕ್ಕೆ ಡೈರೆಕ್ಷನ್ ಕೂಡ ಇವರು ಆರೋ ಮಾರ್ಕ್ ಹಾಕಿ ತೋರಿಸಿದ್ದಾರೆ. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಈ ಒಂದು ಪ್ರಕೃತಿಯ ತಾಣ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಮಾವಿನ ತೋಟ. ಸೊ ಎಲ್ಲ ರೀತಿಯ ಮಾವಿನ ತೋಟ ನೀವು ನೋಡಿರ್ತೀರ. ಬಟ್ ಇಲ್ಲಿ ಕೂಡ ಎಲ್ಲ ರೀತಿಯ ಮರಗಳನ್ನು ಇಟ್ಟಿದ್ದಾರಲ್ವ. ಸೊ ಹಾಗಾಗಿ ಇಲ್ಲಿ ಮಾವಿನ ತೋಟವೂ ಕೂಡ ಇದೆ. ಸೊ ಇಲ್ಲಿ ಒಂದಷ್ಟಿದೆ ನೋಡಿ. ಇಲ್ಲಿ ಸಿಗ್ತಕ್ಕಂಥದ್ದು ಡಿಫ್ರೆಂಟ್ ಆಗಿರ್ತಕ್ಕಂಥ ಪ್ಲ್ಯಾಂಟ್ಸ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಈಗ ಮಾವಿನ ಹಣ್ಣು ಅಂತ ಹೇಳಿದ್ರೆ ಈಗ ಇಲ್ಲಿ ಬಿಡ್ತಕ್ಕಂಥ ಮಾವಿನ ಹಣ್ಣುಗಳೇ ಬೇರೆ ಇರುತ್ತೆ. ನೀವು ಇದು ನೋಡ್ತಾ ಇದ್ದೀರಾ, ಇದು ಸ್ವಿಮ್ಮಿಂಗ್ ಪೂಲ್. ನಿಮಗೆ ಆಶ್ಚರ್ಯ ಆಗ್ಬೋದು ಇಲ್ಲಿ ಯಾಕೆ ನೀರಿಲ್ಲ ಅಂತ ಹೇಳಿ. ಇಲ್ಲೆಲ್ಲ ಇನ್ನೂ ವರ್ಕ್ ಇನ್ಕಂಪ್ಲೀಟ್ ಇದೆ, ವರ್ಕ್ ಮಾಡಿಸ್ತಾ ಇದ್ದಾರೆ. ಸುಮಾರು ವರ್ಷಗಳು ಬೇಕು ಅಂದ್ಕೊಳ್ತೀನಿ. ಇದು ಫುಲ್ ಎಕರೆನೇ ಕಂಪ್ಲೀಟ್ ಆಗಬೇಕು, ಮಿನಿಲ ಅಲ್ವಾ, ಕಂಪ್ಲೀಟ್ ಕಾರ್ಯ ಪೂರ್ಣಗೊಳ್ಬೇಕು ಅಂತ ಹೇಳಿದ್ರೆ ತುಂಬ ವರ್ಷಗಳು ಬೇಕಾಗುತ್ತೆ. ಹಲವಾರು ಕಾರ್ಯಗಳು ನಡೀತಾ ಇದೆ ಆಲ್ರೆಡಿ. ಸೊ ಹಾಗಾಗಿ ತದನಂತರ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ತಾರೆ. ಈಗ ಸದ್ಯಕ್ಕೆ ಯಾವ ವೀಕ್ಷಕರನ್ನು ಕೂಡ ಬಿಡ್ತಾ ಇಲ್ಲ. ನೀವು ಬಂದರೂ ಕೂಡ ಯಾವುದೇ ರೀತಿ ಮೋಸ ಸಿಗಲ್ಲ. ನಿಮ್ಗೆ ಅಷ್ಟು ಮನಸ್ಪೂರ್ವಕವಾಗಿ ನಿಮಗೆ ತುಂಬಾ ಖುಷಿ ಕೊಡ್ತಕ್ಕಂಥ ಒಂದು ಪ್ರಕೃತಿ ತಾಣ ಇದು. ಅದೆಲ್ಲ ಕೂಡ ಸಪೋಟ ತೋಟ. ಸೊ ಅದೆಲ್ಲ ಈಗ ಸುಮ್ಮನೆ ಸಪೋಟ ಇನ್ನೇನು ಕಾಮನಾಗೆಲ್ಲ ನೋಡಿರ್ತೀರ ಅಲ್ವಾ. ಸೊ ಹಾಗಾಗಿ ಏನು ಬೇಡ ಅಂತ ಅನಿಸುತ್ತೆ. ಹಾಗೆ ಅಲ್ಲಿ ಮುಂದೆ ಹೋದರೆ ಏನೋ ಡಿಫ್ರೆಂಟಾಗಿರೋ ಪ್ಲ್ಯಾಂಟ್ ಇದೆ. ಬಟ್ ಈಗ ಟೈಮ್ ಇಲ್ಲ, ಹಾಗಾಗಿ ಅಲ್ಲೆಲ್ಲ ಹೋಗ್ತಾ ಇಲ್ಲ. ನೋಡಿ ಇದೆಲ್ಲ ಯಾವ ರೀತಿ ಇದೆ, ಏನೋ ಡಿಫ್ರೆಂಟ್ ಪ್ಲ್ಯಾಂಟ್ಸ್. ಇದೆಲ್ಲ ನಮಗೆ ನೇಮ್ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಎಷ್ಟು ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಹಲಸಿನ ಮರದ ತೋಟ ತುಂಬ ಇದೆ ನೋಡಿ. ಹಾಗೆ ಅಲ್ಲಿಂದ ನೋಡಿ, ಇದೆಲ್ಲವೂ ಕೂಡ ಹಲಸಿನ ಮರ. ಸೊ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ವಾ. ಈಗ ನಮ್ಮ ತೋಟದಲ್ಲಿರ್ತಕ್ಕಂಥ ಹಲಸಿನ ಮರಕ್ಕೂ ಕೂಡ ಇದಕ್ಕೂ ಏನೋ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತಾ ಇದೆ? ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಹೀಗೆ ಈ ಪ್ಲ್ಯಾಂಟ್ ನೇಮೆಲ್ಲ ಗೊತ್ತಿಲ್ಲ, ಬಟ್ ಇಲ್ಲೇನು ಬರ್ದಿಲ್ಲ ಯಾವ ಪ್ಲ್ಯಾಂಟ್ ಅಂತ ಹೇಳಿ. ಬಟ್ ತುಂಬ ಚೆನ್ನಾಗಿದೆ. ಸೊ ಆ ಲೀವ್ಸ್ ಶೇಪ್ ನೋಡಿದ್ರೆ ಸ್ವಲ್ಪ ಪರಂಗಿಕಾಯಿ ಎಲೆ ಥರನೇ ಕಾಣಿಸ್ತಿದೆ. ಬಟ್ ಅದು ಸ್ವಲ್ಪ ಸಣ್ಣ ಇರುತ್ತೆ, ಸ್ವಲ್ಪ ದೊಡ್ಡ ಇದೆ ಎಲೆಗಳು. ಖಂಡಿತವಾಗ್ಲೂ ಗೊತ್ತಿಲ್ಲ ಇದೇನು ಮರ, ಇದೇನು ಹಣ್ಣು ಕಾಯಿ ಏನು ಗೊತ್ತಿಲ್ಲ. ಬಟ್ ನೋಡಿ ಎಷ್ಟೊಂದು ಬಿದ್ದೆಲ್ಲ ಕೊಳ್ತೋಗಿದೆ ಕೂಡ, ಒಣಗೋಗಿದೆ. ಹಾಗೆಯೇ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲನೂ. ಇದು ಒಂದೇ ಇಲ್ಲ, ತುಂಬ ಸುಮಾರಿದೆ. ಈ ಲೈನ್ ಪೂರ್ತಿ ಎಲ್ಲ ಅದೇ ಇರೋದು. ತುಂಬ ಚೆನ್ನಾಗಿದೆ, ಬಟ್ ನೇಮ್ ಗೊತ್ತಿಲ್ಲ. ಇದನ್ನೇ ನಾವು ಇಲ್ಲಿ ಅದಕ್ಕೆ ಹೇಳಿದ್ದು ನಾನು, ಸುಂದರ ತಾಣ, ಪ್ರಕೃತಿಯ ತಾಣ, ಮನಮೋಹಕವಾಗಿದೆ, ಮನಸ್ಸು ಖಂಡಿತವಾಗ್ಲೂ ರೋಮಾಂಚನಗೊಳ್ಳುತ್ತೆ ಅಂತ ಹೇಳಿ ಅದಕ್ಕೆ ಹೇಳಿದ್ದು. ನೋಡಿ ಇಲ್ಲಿ ಬುಡದಿಂದನೇ ಬಿಟ್ಬಿಟ್ಟಿದೆ, ಇಷ್ಟೊಂದು ಬಿಟ್ಟಿದೆ. ಎಲೆ ನೋಡಿದ್ರೆ ಬಿಲ್ಪತ್ರೆ ಎಲೆ ಥರ ಕಾಣಿಸ್ತಿದೆ.
ಬಟ್ ಏನೋ ಒಂಥರ ಡಿಫ್ರೆಂಟ್ ಆಗಿದೆ ನೋಡಿ. ಕಾಯೆಲ್ಲ ಬುಡದಿಂದನೇ ಬಿಟ್ಟಿದೆ, ಎಷ್ಟೆಷ್ಟು ದಪ್ಪ ಇದೆ ನೋಡಿ, ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಹೀಗೆ ರೆಸ್ಟ್ ಮಾಡೋದಕ್ಕೆ ತುಂಬ ಬೆಂಚಸ್ಗಳನ್ನ ಕೂಡ ಕಟ್ಟಿದ್ದಾರೆ. ವೀಕ್ಷಕರೆಲ್ಲ ಬಂದಾಗ ಇಲ್ಲಿ ರೆಸ್ಟ್ ಮಾಡಬಹುದು. ಎಲ್ಲ ರೀತಿಯ ವ್ಯವಸ್ಥೆಯು ಕೂಡ ಇಲ್ಲಿದೆ. ಅದೇ ಒಂದು ಪ್ಲ್ಯಾಂಟು, ಇದು ಮೆಡಿಸಿನ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ಮೆಡಿಸಿನಲ್ ಕ್ವಾಲಿಟಿ ಇರ್ತಕ್ಕಂಥ ಸಸ್ಯಗಳೇ ಕೂಡ ಇಲ್ಲಿ ಇರೋದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ಈ ಒಂದು ರೂಟಲ್ಲಿ ಹೋದ್ರೆ ನಮಗೆ ಯಾವ ರೀತಿಯ ವನ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೊಂದು ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಓದ್ಬಿಡೋಣ. ಇಲ್ಲಿ ಆಗ್ಲೇ ಒಂದ್ಸರಿ ತೋರಿಸಿದ್ದೆ ಅಲ್ವಾ. ಸೊ ಅಲ್ಲಿಂದ ಬಂದ್ರೆ ನಾವು ಹಾಗೆ ಹೋಗ್ಬೋದು. ಮತ್ತೆ ಈ ರೂಟಿಂದ ಬಂದ್ರೆ ನಾವು ಸೊ ಇಲ್ಲಿ ಕೂಡ ನಮಗೆ ರೂಟ್ ಡೈರೆಕ್ಷನ್ ತೋರಿಸಿದ್ದಾರೆ. ಹೂವಿನ ಕಣಿವೆ, ಲತಾ ವನ, ಹಾಗೆ ಧನ್ವಂತರಿ ವನ, ಕುಟೀರ, ಮಿಯಾವಾಕಿ ಅರಣ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೋದ್ರೆ ನಮಗೆ ಅದೆಲ್ಲ ಸಿಗುತ್ತೆ. ಆ ಕಟ್ಟಡ ಇನ್ನೂ ಸ್ಟಿಲ್ ಕನ್ಸ್ಟ್ರಕ್ಟಿಂಗ್ ಅಲ್ಲಿ ಇದೆ. ಬಟ್ ಅದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಸ್ಟೋನ್ ನೋಡಿ, ಯಾವ ರೀತಿಯ ಸ್ಟೋನ್ಸ್ನ ಯೂಸ್ ಮಾಡಿ ಇಲ್ಲಿ ಬಿಲ್ಡ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ತುಂಬ ಚೆನ್ನಾಗಿದೆ. ಯಾವ ರೀತಿ ಇಲ್ಲೆಲ್ಲ ಪ್ಲಾಂಟ್ಸ್ನ ಬೆಳೆಸ್ತಿದ್ದಾರೆ ಅಂತ ಹೇಳಿ. ಪ್ರಾಬಬ್ಲಿ ಇದೆಲ್ಲ ಬಳ್ಳಿ ಗಿಡ ಅಂತ ಅನಿಸುತ್ತೆ. ಸೊ ಬಳ್ಳಿ ಹಬ್ಬಿದ್ರೆ ಇದ್ರ ಮೇಲೆ ಬೆಳಿಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಥರ ವ್ಯವಸ್ಥೆ ಮಾಡಿರಬಹುದೇನೋ. ನನಗೆ ಸರಿಯಾಗಿ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಬಟ್ ನಾನು ಆ ರೀತಿ ಆಲೋಚನೆ ಮಾಡಿದೆ. ಪ್ರಾಬಬ್ಲಿ ನೋಡಿ, ಈಗ ಇಲ್ಲಿ ಹೇಳ್ಬೋದು ಬಳ್ಳಿ ಹಬ್ಬಿದೆ. ಸೊ ಹಾಗಾಗಿ ಅದ್ರ ಮೇಲೆ ಹಬ್ಬಿದೆ. ಆಗ ಇದು ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಆ ಬಳ್ಳಿಗಳು ನೀಟಾಗಿ ಬೆಳ್ಕೊಂಡು ಹೋಗ್ಬೋದು. ಬಹುಶಃ ಒಂದು ಕಾನ್ಸೆಪ್ಟಲ್ಲಿ ಅವ್ರು ಈ ರೀತಿ ನಿರ್ಮಾಣ ಮಾಡಿರ್ಬೋದು ಈ ಥರ ಎಲ್ಲನೂ ಅಂತ ನನ್ನ ಅನಿಸಿಕೆ. ಇಲ್ಲಿ ಈ ರೀತಿ ಕಟ್ಟಿದ್ದಾರೆ, ಅಲ್ಲಿ ಆ ರೀತಿ ಇದೆ. ಆ ರೋನಲ್ಲಿ, ಆ ಸಾಲಿನಲ್ಲಿ ಆ ರೀತಿ ಇದೆ. ಸೊ ಈ ಒಂದು ಸಾಲಿನಲ್ಲಿ ನೋಡೋದಾದರೆ ಈ ರೀತಿ ಕಟ್ಟಿದ್ದಾರೆ. ಇನ್ನೂ ತುಂಬ ಚೆನ್ನಾಗಿತ್ತು ಆ ಕಡೆ, ಬಟ್ ಈಗ ಹೋಗೋಕ್ಕಾಗಲ್ಲ. ಆ ಕಡೆ ಎಲ್ಲನೂ ತುಂಬ ಟೈಮ್ ಹಿಡಿಯುತ್ತೆ. ಒಂದು ದಿನ ಎಲ್ಲ ಬೇಕು. ಇದು ಪೂರ್ತಿ ನಾವು ಓಡಾಡ್ತೀವಿ ಅಂತ ಹೇಳಿದ್ರೆ ಒಂದು ದಿನ ಪೂರ್ತಿ ಬೇಕು. ಅಷ್ಟು ನೋಡೋದಿದೆ ಕೂಡ. ಚೆನ್ನಾಗಿ ಬೆಳೆದಿದೆ ಇದು ಯಾವುದೇ ಥರ ಶೋ ಗಿಡ ಅಲ್ಲ ಅಂತ ಅನಿಸುತ್ತೆ. ಇದು ಯಾವುದೋ ಒಂದು ಔಷಧೀಯ ಮೂಲಿಕೆ ಗಿಡ ಆಗಿರುತ್ತೆ. ಮತ್ತು ಆ ಕಡೆ ಒಂದು ಪ್ಲಾಟಲ್ಲಿ ನೋಡೋದಾದರೆ ಒಂದು ಲಕ್ಷ್ಮಣ ಫಲ, ರಾಮಫಲ, ಸೀತಾಫಲ ಎಲ್ಲ ಇತ್ತು. ಬಟ್ ಅದು ಯಾವುದು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ತುಂಬ ಚೆನ್ನಾಗಿತ್ತು. ಇರ್ಬೋದು, ತುಂಬ ಇದೆ ಈ ಥರದ್ದೆಲ್ಲನೂ. ಸೊ ಅಲ್ಲಿ ಒಂದು ಕಡೆ ರಾಮಫಲ, ಸೀತಾಫಲ, ಲಕ್ಷ್ಮಣ ಫಲ ಇತ್ತು. ಬಟ್ ಅದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ನೋಡಿ, ಅಲ್ಲೂ ಕೂಡ ವಿಶ್ರಾಂತಿ ಪಡಿತಕ್ಕಂಥ ಸ್ಥಳ. ಆಗಲೇ ಏನು ತೋರಿಸಿದೆ ಅದೇ ಬೇರೆ, ವಿಶ್ರಾಂತಿ ಪಡೆಯುವಂಥ ಸ್ಥಳ ಇದೇ ಬೇರೆ. ಸೊ ಈ ಥರ ಹಲವಾರು ಕಡೆಗಳಲ್ಲಿ ಈ ಥರದ್ದು ಒಂದು ಬಿಲ್ಟ್ ಮಾಡಿದ್ದಾರೆ. ಇಲ್ಲಿ ಒಂದು ಪುಟ್ಟ ಲೇಕ್ ಕಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ತಾವರೆ ಹೂವೆಲ್ಲ ಬಿಟ್ಟಿದೆ. ಅಲ್ಲೊಂದು 2 ತಾವರೆ ಹೂವು, ಇಲ್ಲೊಂದು, ಹಾಗೆ ಅಲ್ಲೊಂದು ನೋಡಿ, ತುಂಬ ಸುಂದರವಾಗಿದೆ, ಬ್ಯೂಟಿಫುಲ್ ಆಗಿದೆ. ಸೊ ಈ ರೀತಿ ಒಂದು ಪುಟ್ಟ ಲೇಕ್ ಮಾಡಿದ್ದಾರೆ ಇಲ್ಲಿ. ಸೊ ಅಲ್ಲೇ ವಿಶ್ರಾಂತಿ ತಾಣ. ಚೆನ್ನಾಗಿದೆ ಅಲ್ಲ ಎಲ್ಲನೂ ನೋಡಿ ಯಾವ ರೀತಿ ಇದೆ ಎಲ್ಲನೂ.